ಇನ್ನು ರಾಮನಗರ ಸ್ಟ್ರಾಂಗ್ ರೂಮ್ ಬಳಿ ಭದ್ರತಾ ಲೋಪ ಆಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ರಾಮನಗರದ ಸ್ಟ್ರಾಂಗ್ ರೂಮ್ ಬಳಿ ಭದ್ರತಾ ಲೋಪ ಎಸಗಲಾಗಿದೆ ಅನ್ನುವಂಥದ್ರ ಬಗ್ಗೆ ಕೇಳಿ ಬಂದಿರುವಂತಹ ಆರೋಪ. ಯಾಕಂದ್ರೆ ಇಲ್ಲಿನ ಎಂಜಿನಿಯರಿಂಗ್ ಕಾಲೇಜ್ನ ಸ್ಟ್ರಾಂಗ್ ರೂಮ್ ಏನಿದೆಯಲ್ಲ, ಅಲ್ಲಿ ಪ್ರವೇಶ ದ್ವಾರದ ಮುಂದೆ CCTVನೇ ಇಲ್ಲ. ಪ್ರಮುಖವಾಗಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಅಂತ ಹೇಳಿ ಬಂದಾಗ ಅಲ್ಲಿ CC ಕ್ಯಾಮ್ರಾ ಇರಬೇಕಾಗತ್ತೆ. ದ್ವಾರದಿಂದ 500 ಮೀಟರ್ ದೂರದಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಇದೆ, ಆದರೆ CC ಕ್ಯಾಮ್ರಾ ಇಲ್ಲ. ಭದ್ರತಾ ಕ್ರಮ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಕೇಳಿ ಬರ್ತಾ ಇದೆ. ನಿಯಮದ ಪ್ರಕಾರ ಡಿಜಿಟಲ್ ಪ್ರೂಫ್ ಅನ್ನ ಇಡಬೇಕಲ್ಲಿ. ನೋಡಿ, ಅಲ್ಲಿ ಎಲ್ಲೂ ಕೂಡ ನಿಮಗೆ ಒಂದು ಚಿಕ್ಕ CC ಕ್ಯಾಮ್ರಾ ಕೂಡ ಕಾಣಿಸೋದಿಲ್ಲ. ಗೌರ್ಮೆಂಟ್ ಎಂಜಿನಿಯರಿಂಗ್ ಕಾಲೇಜ್ ಇದು. ಸೊ ಇಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿದ್ದಾರೆ. ಅಂದರೆ ನಾವೇನು ಮತಗಳನ್ನು ಚಲಾವಣೆ ಮಾಡಿದ್ದೀವಿ, EVMನಲ್ಲಿ ಭದ್ರವಾಗಿದೆ. ಆ EVMಗಳನ್ನು, ಯಂತ್ರಗಳನ್ನೆಲ್ಲವೂ ಕೂಡ ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟಿರ್ತಾರೆ. ಬಟ್ ಇಲ್ಲಿ ಹೋಗಿ ಮತ್ತೆ ಏನಾದರೂ ಟ್ಯಾಂಪರಿಂಗ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ತಾರೆ. ಬಟ್ ಇಲ್ಲಿ ಕನಿಷ್ಠ ಪಕ್ಷ ಒಂದು CC ಕ್ಯಾಮ್ರಾ ಕೂಡ ಇಲ್ಲದೆ ಇರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಸ್ಥಳದಿಂದ ನಾವು ಪ್ರತಿನಿಧಿ ಸೈಯದ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆಯ ರಿಸಲ್ಟ್ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ. ಈ ಒಂದು ಕ್ಷೇತ್ರದ ರಿಸಲ್ಟ್ಗೋಸ್ಕರ ಬೆಂಗಳೂರು ಗ್ರಾಮಾಂತರದ ಮತದಾರರೇನಿದ್ದಾರೆ ಅವರೆಲ್ಲರೂ ಕೂಡ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ. ಸದ್ಯ ನಾವೀಗ ರಾಮನಗರದ ಸ್ಟ್ರಾಂಗ್ ರೂಮ್ ಬಳಿ ಇದ್ದೀವಿ. ಇಲ್ಲಿ ಒಂದು ಎಂಟ್ರಿಯ ಭದ್ರತಾ ಲೋಪ ಮೇಲ್ನೋಟಕ್ಕೆ ಕಾಣಿಸ್ಕೊಳ್ತಾ ಇದೆ. ಅದೇನಪ್ಪ ಅಂತಂದರೆ ನಾವು ತೋರಿಸ್ತಾ ಇರ್ಬೋದು, ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವಂತಹ ಒಂದು ಸ್ಟ್ರಾಂಗ್ ರೂಮ್ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ, ಆ ಒಂದು ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮನ್ನು ನಿರ್ಮಾಣ ಮಾಡಲಾಗಿದೆ. ಸದ್ಯ ಎಂಟ್ರೆನ್ಸಲ್ಲಿ ನಾವಿದ್ದೀವಿ. ಈ ಎಂಟ್ರೆನ್ಸಲ್ಲಿ ಪೊಲೀಸರು ನಿಂತಿರೋದನ್ನು ನಾವು ಗಮನಿಸಬೇಕು. ಆದರೆ ಇಲ್ಲಿ ಒಂದು ಲೋಪ ಆಗಿರುವಂಥದ್ದು ಏನಂತಂದರೆ, ಎಲ್ಲೂ ಕೂಡ ಇಲ್ಲಿ CCTVಯನ್ನು ಹಾಕಿಸಲಾಗಿಲ್ಲ. ಯಾಕಂತಂದರೆ ಸ್ಟ್ರಾಂಗ್ ರೂಮ್ ಒಳಗಡೆ ಹೋಗಬೇಕಾದಾಗ ಒಂದು ಎಂಟ್ರಿ ರೂಮ್ ಇರುತ್ತೆ, ಅಂದರೆ ಎಂಟ್ರೆನ್ಸ್ ಇರುತ್ತೆ. ಒಂದು ಪ್ರವೇಶ ದ್ವಾರದ ಬಳಿ ಎಲ್ಲಿಯೂ ಕೂಡ CCTV ಇಲ್ಲ. ಯಾವುದೇ ಒಂದು ಗಾಡಿ ಒಳಗಡೆ ಹೋದರೆ, ಮನುಷ್ಯರು ಯಾರೇ ಹೋದರೂ ಕೂಡ ಒಂದು ಡಿಜಿಟಲ್ ಆಗಿರುವಂಥ ಒಂದು ಪ್ರೂಫ್ CCTV ಅನ್ನೋದಕ್ಕೆ. ಸೊ ಅಲ್ಲಿ ಒಂದು CCTV ಇಲ್ಲ ಅನ್ನುವಂಥದ್ದು ಒಂದು ಸಣ್ಣ ಮಟ್ಟದ ಲೋಪ ಅಂತ ಇದನ್ನು ಹೇಳ್ಬೋದು. ಎಲೆಕ್ಷನ್ ಕಮಿಷನ್ ಮತ್ತು ಜಿಲ್ಲಾಡಳಿತ ಏನಿದ್ರೆ ಒಂದು CCTVಗಳನ್ನು ಇಲ್ಲಿ ಹಾಕಿಸಬೇಕಾಗಿತ್ತು. ಯಾರು ಒಳಗಡೆ ಹೋಗ್ತಾರೆ, ಯಾರು ಒಳಗಡೆಯಿಂದ ಹೊರಗಡೆ ಬರ್ತಾರೆ ಅನ್ನುವಂಥದ್ದನ್ನು ಪೊಲೀಸರು ಎಂಟ್ರಿ ಮಾಡ್ಕೊಳ್ತಾರೆ, ಅದು ಬೇರೆ ಮಾತು. ಆದರೆ ಒಂದು ಪ್ರೂಫ್ ಇರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಎದ್ದಿರುವಂತಹ ಪ್ರಶ್ನೆ. ಸೊ ಇಲ್ಲಿ CCTV ಇಲ್ಲ. ನಾವು ಪಕ್ಕದಲ್ಲಿ ನಾವೊಂದು ಬಸ್ ಸ್ಟ್ಯಾಂಡನ್ನು ಗಮನಿಸ್ತಾ ಇದ್ದೀವಿ. ನಮ್ಮ ಬಲಭಾಗದಲ್ಲಿ ಎಂಟ್ರೆನ್ಸನ್ನು ಹೋಗಬೇಕಾದಂಥ ಒಂದು ಬಲಭಾಗದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆ. ಸಂಸದ DK ಸುರೇಶ್ ಅವರ ಸಂದರ್ಭದಲ್ಲಿ ಮಾಡಿರುವಂಥ ಈ ಒಂದು ಬಸ್ ಸ್ಟ್ಯಾಂಡ್. ಆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು CCTV ಇದೆ. ಅದು ಬಸ್ ಸ್ಟ್ಯಾಂಡ್ಗೆ ಸೀಮಿತವಾಗಿರುವಂಥ ಒಂದು CCTV ಅದು ಮಾತ್ರ. ಆದರೆ ಚುನಾವಣಾ ಸ್ಟ್ರಾಂಗ್ ರೂಮ್ಗೆ ಹೋಗಬೇಕಾದಂಥ ನಿಟ್ಟಿನಲ್ಲಿ ಎಂಟ್ರೆನ್ಸ್ನಲ್ಲಿ ಇರಬೇಕಾದಂಥ CCTV ಇಲ್ಲದೆ ಇರುವಂಥದ್ದು ಅಕ್ಷರಶಃ ಒಂದು ಪ್ರಶ್ನೆ ಇಲ್ಲಿ ಬಂದೇ ಬರುತ್ತೆ. ಇಷ್ಟು ದೊಡ್ಡ ಮಟ್ಟದ ಹೈ ವೋಲ್ಟೇಜಿನ ಒಂದು ಕದನ ನಡೆದಿದೆ ಮತ್ತು ಭಾಳಷ್ಟು ಸೂಕ್ಷ್ಮ ಪ್ರದೇಶ ಕೂಡ ಹೌದು. ಇಂಥ ಒಂದು ಸೂಕ್ಷ್ಮ ಪ್ರದೇಶದಲ್ಲಿ ಡಿಜಿಟಲ್ ಪ್ರೂಫನ್ನು ಮಾಡೋದಕ್ಕೋಸ್ಕರ CCTVಯನ್ನು ಅಳವಡಿಕೆ ಮಾಡಬೇಕಾಗುತ್ತೆ. ಯಾಕಾಗಿ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಸೊ ಹಾಗಾಗಿ ಇಲ್ಲಿ ತಾವು ಗಮನಿಸಬೇಕು, ಎಲ್ಲೂ ಕೂಡ CCTV ಇಲ್ಲ. ಒಳಗಡೆ ಸ್ಟ್ರಾಂಗ್ ರೂಮ್ನಲ್ಲಿ CCTV ಇದೆ, ಸುತ್ತಲೂ ಭದ್ರತೆ ಇದೆ, ಪ್ಯಾರಾಮಿಲಿಟರಿ ಫೋರ್ಸಸ್ ಇದ್ದಾವೆ, ಪೊಲೀಸರಿದ್ದಾರೆ, ಸ್ಥಳೀಯ ಪೊಲೀಸರಿದ್ದಾರೆ, ಅವೆಲ್ಲವೂ ಕೂಡ ಸುರಕ್ಷಿತವಾಗಿದೆ. ಆದರೆ ಎಂಟ್ರಿ ಪಾಯಿಂಟಲ್ಲಿ ಯಾಕೆ CCTV ಹಾಕಿಸಿಲ್ಲ ಅನ್ನುವಂಥದ್ದನ್ನು ಪ್ರಶ್ನೆಯನ್ನು ಇಲ್ಲಿ ಜನ ಕೇಳ್ತಾ ಇರುವಂಥದ್ದು ಮತ್ತು ಪ್ರಶ್ನೆ ಎದುರುವಂಥದ್ದು ಕೂಡ ಹೌದು. ಸೊ ಒಂದು ದೊಡ್ಡ ಮಟ್ಟದ ಸ್ಟ್ರಾಂಗ್ ರೂಮ್ ಇರುವಂಥ ಸಂದರ್ಭದಲ್ಲಿ CCTV ಹಾಕಬೇಕಾಗಿತ್ತು ಅನ್ನೋದು ಕೂಡ ಇಲ್ಲಿ ಕೂಗು ಎದ್ದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.